ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿರೋದು ಡೇ 3 ಕಾಶಿ ವಿಶ್ವನಾಥ ಟೆಂಪಲಲ್ಲಿ. ಇವಾಗ ಪ್ರೆಸೆಂಟ್ ಟೈಮಿಂಗ್ಸ್ ಎಷ್ಟಿರೋದು ಅಂದರೆ 2:15. ಇವಾಗ 2:15. ನಮಗೆ 4 ಗಂಟೆಗೆ ಸ್ಪರ್ಶ ದರ್ಶನ ಇರೋದು. ಅದಕ್ಕೋಸ್ಕರ ನಾವು ಇವಾಗ ಹೋಯ್ತಾ ಇರೋದು ಗಂಗಾ ನದಿಲಿ ಮುಳುಗೋದಕ್ಕೆ. ಈ ಟೈಮಲ್ಲಿ ಗಂಗಾ ನದಿಲಿ ಮುಳುಗೋದಕ್ಕೆ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಾಮಾಗಿ ಸಂಧ್ಯಾ ವಂದನೆ ಮಾಡಿ ಆರಾಮಾಗಿ ಗಂಗಾ ನದಿಲಿ ಮುಳುಗಿ 3 ಸಲ ದೇವಸ್ಥಾನಕ್ಕೆ ಹೋಗೋದ ಅಂತ ನಾನು ಮತ್ತು ನನ್ನ ಫ್ರೆಂಡು ಚೈತನ್ಯ ಇಬ್ಬರು ಸಹ ಹೋಗ್ತಾ ಇದ್ದೀವಿ. ನೋಡೋಣ. ಗಂಗಾ ನದಿ ಅಂತ ಹೆವಿ ಕೋಲ್ಡ್ ಇರುತ್ತೆ ಇವಾಗ ಟೈಮಲ್ಲಿ. ಎಷ್ಟು ಕೋಲ್ಡು ಅಂದರೆ ಹೇಳೋಕ್ಕಂತೂ ಅಸಾಧ್ಯ. ಏನಕ್ಕಂದರೆ ಇವಾಗ ಚಳಿ ನಮ್ಗೆ ಇವಾಗ ಅಷ್ಟೊಂದೇನು ಹೊಡಿತಾ ಇಲ್ಲ. ಆದರೆ ಗಂಗಾ ನದಿಲಿ ಹೋದಾಗ ಎಷ್ಟು ಚಳಿ ಹೊಡಿತಿದೆ ಅಂದರೆ ಅಷ್ಟಿಷ್ಟು ಹೊಡೆಯಲ್ಲ. ಅದಕ್ಕೋಸ್ಕರ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ನಮ್ಮದು ಟ್ರಿಪ್ಪು ಇನ್ನು 3 ದಿನ ಐತೆ. 3 ದಿನದೊಳಗೆ ಏನೂ ಆಗದೇ ಸುಸೂತ್ರವಾಗಿ ತಣ್ಣೀರಲ್ಲಿ ಮುಳುಗಿ ಏನೂ ಆಗದೆ ಇದ್ದರೆ ಸಾಕು. ನೋಡ್ರಪ್ಪ, ಆಲ್ರೆಡಿ ಸ್ಪರ್ಶ ದರ್ಶನಕ್ಕೆ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬಂದು 4th ಗೇಟ್ಗೆ ಬಂದು ನಿಂತ್ಕೊಬಿಟ್ಟವ್ರೆ. ಇಲ್ಲಿಂದನೇ 4th ಗೇಟಲ್ಲಿ ಸ್ಪರ್ಶ ದರ್ಶನಕ್ಕೆ ಅಲೌಡ್ ಇರೋದು. ಅದಕ್ಕೋಸ್ಕರ ಎಲ್ಲ ಬಂದು ಆಲ್ರೆಡಿ 2:15 ದೇವಸ್ಥಾನದ ಓಪನ್ ಆಗೋದು 4 ಗಂಟೆಗೆ. ಎಲ್ಲ ನಿಂತ್ಕೊಬಿಟ್ಟವ್ರೆ ಜನ ಸಾಗರ. ಇನ್ನು ನಾವು 4 ಗಂಟೆ ಬರೋ ಗಂಟೆ ಅದೆಷ್ಟು ತುಂಬಿರ್ತಾರೋ. ಒಟ್ಟಿನಲ್ಲಿ ನಮ್ಮ ಅಣ್ಣಂದ್ರುಗಳೆಲ್ಲ ರೂಮಲ್ಲವ್ರೆ. ಅವ್ರನ್ನೂ ಸಹ ಬೇಗ ಸ್ನಾನ ಮಾಡಿಸ್ಕೊಂಡು ಇಲ್ಲಿ ಕರೆಸಿದ್ರೆ ಬೆಟರು. ಇಲ್ಲ ಅಂದರೆ ಕ್ಯೂ ಇನ್ನೂ ಎಷ್ಟು ದೂರ ಗಂಟೆ ಹೋಗುತ್ತೋ ಅದಂತೂ ಕಣೆ ಬೇಗ ಫೋನ್ ಮಾಡಿ ಹೇಳೋಣ. ಹಾಗೆ ಈ ವಾರಣಾಸಿಲಿ ಏನು ಅಂದರೆ 24/7 ಕೆಲಸ ನಡೀತಾನೆ ಇರ್ತದೆ. ಯಾಕಂದರೆ ವಾರಣಾಸಿ ಈ ಸ್ಟ್ರೀಟಲ್ಲಿ ಯಾವುದೇ ರೀತಿ ಈ ಥರ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಅಲೌಡ್ ಇರಲ್ಲ. ಅದಕ್ಕೋಸ್ಕರ ಎಲ್ಲ ನೈಟ್ ಹೊತ್ತೆ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳನ್ನ ಕರ್ಕೊಬಂದಿದ್ದು ಕೆಲಸ ಮಾಡ್ತಾರೆ. ಸಣ್ಣ ಪುಟ್ಟ ವೆಹಿಕಲ್ಸ್ಗಳು ಕಾರು ಗೀರು ಯಾವುದೂ ಅಲೌಡ್ ಇರಲ್ಲ. ಇವಾಗ ನೋಡಿ ಎಲ್ಲ ಕಾರ್ಗಳು ಹೆಂಗೆ ಅಲೌಡ್ ಹಂಗೆ ಬಂದು ನುಗ್ತಾ ಇದೆ. ಆದರೆ ಅವಾಗ ಬರಲ್ಲ. ಏನು ಗುರು, ಆದರೂ ಇಷ್ಟೊಂದು ಜನ ಅವರೇ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಟೈಮಲ್ಲಿ 2:15 ಟೈಮಲ್ಲಿ ದೇವಸ್ಥಾನಕ್ಕೆ ಎಲ್ಲರೂ ಹಿಂಗೆ ಕ್ಯೂ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಇಷ್ಟು ಜನ ನಿಂತ್ಬಿಟ್ಟವ್ರೆ. ಆದರೆ ನೋಡವ, ಇವಾಗ ನಾವು ಹೋಗ್ತಾ ಇರೋದು ದಶಾಶ್ವಮೇಧ ಘಾಟ್ಗೆ. ಅಲ್ಲೇ ಇದು ನಮಗೆ ಅದೇ ಹತ್ರ ಇರೋದು. ಅದಕ್ಕೋಸ್ಕರ ಹಾಗೆ ಎಲ್ಲರೂ ಸಹ ದಶಾಶ್ವಮೇಧ ಘಾಟಲ್ಲೇ ಸ್ನಾನ ಮಾಡೋದು. ಅಲ್ಲಿ ಮಾಡ್ಕೊಂಡು ಡೈರೆಕ್ಟು ಟೆಂಪಲ್ಗೆ ಆರಾಮಾಗಿ ಹೋಗ್ಬೋದು. ಅದಕ್ಕೋಸ್ಕರ ನಾವು ಇವಾಗ ದಶಾಶ್ವಮೇಧ ಘಾಟ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಹೆಂಗೈತೆ ದಶಾಶ್ವಮೇಧ ಘಾಟ್ದು ಸ್ಟ್ರೀಟ್ ವ್ಯೂ. ನೈಟ್ ಇದಕ್ಕೂ ಇವಾಗಿರೋದಕ್ಕೂ ತುಂಬ ವ್ಯತ್ಯಾಸ. ಇವಾಗ ನೋಡ್ರೆ ಬಿಕೋ, ಅವಾಗ ನೋಡಿದ್ರೆ ಜನ ದಂಗುಳಿಗಳೇ ಇರ್ತವೆ ಅಷ್ಟೊಂದು. ಅಪ್ಪ ಅಲ್ಲ, ನಾವು ದೇವಸ್ಥಾನಕ್ಕೆ ನಾವೇ ಫಸ್ಟ್ ಹೋಗ್ತೀವೇನೋ ಅಂತ ಅಂದ್ಕೊಂಡ್ರೆ ಈಗಿಂತ ಮುಂಚೆ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಬಂದು ನಿಂತ್ಕೊಬಿಟ್ಟಾರಲ್ಲಪ್ಪ. ಅಯ್ಯೋ, ನಾವು ಸ್ನಾನ ಮಾಡ್ಕೊಂಡು ಹೋಗಿ ನಿಂತ್ಕೊಂಡು ಕರೆಕ್ಟಾಗಿ 4 ಗಂಟೆ 4 ಹೋಗಿ ನಿಂತ್ಕೊತೀವಿ. ದರ್ಶನಕ್ಕೆ ಬಿಟ್ಟಾಗ ಪಕ್ಕಗೆ 1.5 hour ಆಗೇ ಆಗುತ್ತೆ. ಏನಕ್ಕಂದರೆ ಆಲ್ರೆಡಿ 50 ಮೇಲಿಂದ 100 ಜನ ನಿಂತವ್ರೆ. ನಾವು ಹೋಗೋ ಗಂಟೆ ಇನ್ನೂ 50 ಜನ 100 ಜನ ಆಗಿದ್ರೆ ಹೋಗೋ ಗಂಟ ಲೇಟ್ ಆಗಿರುತ್ತೆ. ದಶಾಶ್ವಮೇಧ ಘಾಟ್ ಹತ್ರ ಬಂದುಬಿಟ್ಟು ಆದರೆ ಇವಾಗ ಅದೆಷ್ಟು ಜನ ಸ್ನಾನ ಮಾಡ್ತಾಯಿದ್ದಾರೋ ಅದಂತೂ ಗೊತ್ತಿಲ್ಲ. ನೋಡೋಣ. ಸ್ನಾನ ಮಾಡ್ತಿದ್ರೆ ಮಾಡೋದು, ಇಲ್ಲ ಅಂದರೆ ತೆಪ್ಪಿಗೆ ನಿಂತ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ಓ ಏನಪ್ಪ, ಅಲ್ಲ ನಾವು ಏನು ಇಲ್ಲಿ ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ. ಆಲ್ರೆಡಿ ಬಂದು ಎಲ್ಲ ಗಂಗಾ ನದಿಲಿ ಸ್ನಾನ ಮಾಡ್ತಾ ಇರ್ತಾರೆ. ಉಫ್, ವೆರಿ ಫಾಸ್ಟ್ ಗಂಗಾ ನದಿ ಇವಾಗ ನಮಗೆ ಹೆಂಗೆ ಚುಮು ಅನ್ನಿಸ್ತಾಳೋ ಅಂತೂ ಗೊತ್ತಿಲ್ಲ. ಮುಳುಗ್ದಾಗ ಹೆಂಗಿರುತ್ತೋ ಗೊತ್ತಿಲ್ಲ. ಇವಾಗ ನೋಡಿ ನೈಟ್ ವ್ಯೂ ಗಂಗಾ ದಶಾಶ್ವಮೇಧ ಘಾಟ್ನ. ನಾನು ಮತ್ತು ನನ್ನ ಫ್ರೆಂಡು ಚೇತು ಇಬ್ಬರು ಗಂಗಾ ನದಿಲಿ ಸ್ನಾನ ಮಾಡಿ ಇವಾಗ ಓಡ್ತಾ ಇದ್ದೀವಿ ಗೇಟ್ ನಂಬರ್ 4ಗೆ. ಅಲ್ಲಿ ನಾವು ಆಲ್ರೆಡಿ ಬುಕ್ನ ಮಾಡಿದ್ವಿ ಸ್ಪರ್ಶ ದರ್ಶನಕ್ಕೆ. ಅಪ್ಪ, ಇವಾಗ ಟೈಮು 3:30. ಇವಾಗ ನಾವು ದೇವಸ್ಥಾನ ಹತ್ರ ಹೋಗೋ ಗಂಟ ಸುಮ್ಮನಿರೋ. ಇವಾಗ ಟೈಮ್ 3:30. ದೇವಸ್ಥಾನ ಹತ್ರ ಹೋಗೋ ಗಂಟ 4 ಗಂಟೆ ಕರೆಕ್ಟಾಗಿ ಸ್ಪರ್ಶ ದರ್ಶನಕ್ಕೆ ರೆಡಿಯಾಗಿರುತ್ತೆ.
ನಾವು ಹೋಗಿ ನಿಂತ್ಕೊಂಡ್ರೆ ಇನ್ನು ಸುಗಮವಾಗಿ ದರ್ಶನ ಮುಗೀತು ಅಂದರೆ ನಮ್ಗೆ ಅಷ್ಟೇ ಸಾಕು. ಇವಾಗ ಹೋಗ್ತಾ ಹೋಗ್ತಾ ಇವಾಗ ನೋಡ್ತಾ ಇರ್ಬೋದು ನೀವು, ಅಕ್ಕಪಕ್ಕ ಜನರುಗಳು ಯಾರೂ ಇಲ್ಲ. ಸ್ವಲ್ಪ ತಾಗಲಿ ಇವ್ರಲ್ಲ ಸೈಡ್ಗೆ. ಏನು ಇಷ್ಟೊಂದು ಜಗಳ ಆಡ್ತಾವೆ ಇವು. ಫೈನಲಿ ಕಾಶಿ ವಿಶ್ವನಾಥ ದೇವಸ್ಥಾನದ್ದು ಸ್ಪರ್ಶ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು, ಆದರೆ ನಮ್ಮ ಅದೃಷ್ಟನ ದುರದೃಷ್ಟನ ಗೊತ್ತಿಲ್ಲ, ಅನ್ಫಾರ್ಚುನೇಟಾಗಿ ಇಲ್ಲಿ ನಮಗೆ ಸ್ಪರ್ಶ ದರ್ಶನ ಸಿಗಲಿಲ್ಲ. ಇದೇ ನಮಗೆ ಬೇಜಾರಾಗಿದ್ದು. 300 ರೂಪಾಯಿ ಟಿಕೆಟ್ನ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ 4 ಗಂಟೆಯಿಂದ 6 ಗಂಟೆ ಸ್ಲಾಟ್ನ ಬುಕ್ ಮಾಡಿ ನಾವು ಸ್ಪರ್ಶ ದರ್ಶನ ಸಿಗುತ್ತೆ ಅಂತಲೇ ನಾವು ಬೇಗ ಎದ್ದು 2 ಗಂಟೆಲಿ ರೆಡಿಯಾಗಿ ಬಂದು ನಿಂತ್ಕೊಂಡ್ರೆ, ನಾವು ಒಳಗೆ ಬಂದು ಕರೆಕ್ಟಾಗಿ ನಿಂತ್ಕೊಂಡು ಅಷ್ಟೊತ್ತಿಗೆ 5 ಗಂಟೆಗೆ ಸ್ಪರ್ಶ ದರ್ಶನನ ನಿಲ್ಲಿಸಿದ್ರು. ಇಲ್ಲಿ ಬರೀ ಸ್ಪರ್ಶ ದರ್ಶನ ಬೆಳಗ್ಗೆ ಜಾವ 4 ಗಂಟೆಯಿಂದ 5 ಗಂಟೆವರೆಗೆ ಮಾತ್ರ ಅಲೋವ್ ಇರುತ್ತೆ. 5 ಗಂಟೆ ಮೇಲೆ ಯಾವುದೇ ರೀತಿ ಸ್ಪರ್ಶ ದರ್ಶನ ಅಲೌಡ್ ಇರಲ್ಲ. ಇದು ಎಲ್ಲರಿಗೂ ಸಹ ಬೇಜಾರಾಗುವಂಥ ವಿಷಯ. ನೀವು 300 ರೂಪಾಯಿ ಆನ್ಲೈನ್ ಟಿಕೆಟ್ ಆಗ ತಗೊಂಡಿರಿ, ಹಾಗೆ ನೀವು ಫ್ರೀಯಾಗಾರ ಬನ್ನಿ. ಅದಾದಮೇಲೆ ನಿಮ್ಗೆ 5 ಗಂಟೆ ಮೇಲೆ ಸ್ಪರ್ಶ ದರ್ಶನ ಸಿಗೋಲ್ಲ. ನೈಟು ಮತ್ತು ಸಂಜೆ ಇನ್ನೊಂದು ಸಲ ನಿಮಗೆ ಸ್ಪರ್ಶ ದರ್ಶನ ಇರುತ್ತೆ. ಅದಕ್ಕೂ ಸಹ ಕ್ಯೂ ಆಲ್ರೆಡಿ ನಿಂತ್ಬಿಟ್ಟಿರ್ತಾರೆ. ಯಾವುದೇ ರೀತಿ ನೀವು ಸ್ಪರ್ಶ ದರ್ಶನ ಮಾಡಬೇಕು ಅಂದರೆ ಮಿನಿಮಮ್ ಅಂದರೆ 2 ಗಂಟೆಗೆ ಬಂದು ಕ್ಯೂ ನಿಂತ್ಕೋಬೇಕು. ಬೆಳಗಿನ ಜಾವ 2 ಗಂಟೆಗೆ ಕ್ಯೂಗೆ ಬಂದು ನಿಂತ್ಕೊಂಡ್ರೆ ನಿಮ್ಗೆ ಆರಾಮಾಗಿ 4 ಗಂಟೆಗೆ ಸ್ಪರ್ಶ ದರ್ಶನ ಆರಾಮಾಗಿ ಸಿಗುತ್ತೆ. 1 ಅವರ್ ಒಳಗೆ ಎಷ್ಟು ಜನ ಸ್ಪರ್ಶ ದರ್ಶನ ಮಾಡ್ತಾರೋ ಅವ್ರಿಗೆ ಅದೃಷ್ಟವಂತರು. ಅದಾದ ನಂತರ 5 ಗಂಟೆ ಮೇಲೆ ನೀವು ಸ್ಪರ್ಶ ದರ್ಶನ ಮಾಡಬೇಕು ಅಂದರೆ ಮಾಡ್ಬೋದು. ದುಡ್ಡು ಡಿಮ್ಯಾಂಡ್. ನೀವು ನಿಮ್ಮ ಹತ್ರ ಏನಾದರೂ ಅಮೌಂಟು ಜಾಸ್ತಿ ಇತ್ತು ಅಂದರೆ ಪಕ್ಕ ಬರ್ತಾರೆ, ಕೇಳ್ತಾರೆ. ಅಮೌಂಟ್ ಇಷ್ಟು ಕೊಟ್ಟರೆ ನಿಮ್ಮನ್ನ ಆರಾಮಾಗಿ ಸ್ಪರ್ಶ ದರ್ಶನ ಮಾಡ್ಬೋದು ಅಂತ ಹೇಳ್ತಾರೆ. ನಾವು ಕೇಳಿ ನೋಡ್ದೋ, ಏನೋ ಒಂದು 200-300 ಇದ್ದರೆ ಒಂದು ಕೊಟ್ಬಿಟ್ಟು ಹೋಗ್ಬಿಡೋಣ ಸ್ಪರ್ಶ ದರ್ಶನ ಮಾಡೋಕ್ಕೆ, ಎಕ್ಸ್ಟ್ರಾ ಆಗಿದ್ದಾಗಲಿ ಇರಾದಷ್ಟು ದಿನ ಇದ್ದೀವಂತೆ ಆರಾಮಾಗಿ ಮಾಡಿಬಿಡೋದ ಅಂತ ಅಂದ್ಕೊಂಡು ಹೋಗಿ ಕೇಳಿದ್ರೆ ಪರ್ ಹೆಡ್ 1.5 ಕೇಳ್ತಾರೆ. ಏನು ಮಾಡೋಣ, ಸ್ಪರ್ಶ ದರ್ಶನ ಮಾಡೋಕ್ಕೆ ಪರ್ ಹೆಡ್ 1.5 ಕೇಳಿದ್ರೆ ನಾವೆಲ್ಲೋ ಹೋಗೋದು, ನಾವಿರೋದು 8 ಜನ, 8,000. ಅದ್ರ ಜೊತೆಗೆ ಅಪ್ಪ ನಮ್ಮದು ಅರ್ಧ ಬಜೆಟ್ ಅಲ್ಲೇ ಹೊಟ್ಟೋಗಿರ್ತದೆ. ಅದಕ್ಕೋಸ್ಕರ ನಮಗೆ ಬೇಡವೇ ಬೇಡ ಅಂತ ಇದ್ದು ಆಸೆ ಬಂದುಬಿಟ್ಟಿದ್ದೀವಿ. ಅದೊಂದೇ ಬೇಜಾರಾಗಿದ್ದು. ಸ್ಪರ್ಶ ದರ್ಶನ ಬೇಕು ಅಂದ್ಬಿಟ್ಟು 10 ಗಂಟೆಗೆ ಎದ್ದು ಗಂಗೆ ಪೂಜೆಗೆ ಗಂಗೆಲೋಗಿ ಮುಳುಗಿ ಬಂದು ನೋಡಿದ್ರೆ ಸ್ಪರ್ಶ ದರ್ಶನ ಸಿಗಲಿಲ್ಲ. ಆದರೆ ಇನ್ನೊಂದು ಶಿವಲಿಂಗನ ಸ್ಪರ್ಶ ದರ್ಶನ ಮಾಡೋಕ್ಕೆ ಬಿಡ್ತಾರೆ. ಅದನ್ನೇ ಅಂತ ಅಂದ್ಕೊಂಡು ನೀವು ತೃಪ್ತಿ ಪಡ್ಕೊಂಡು ಬರಬೇಕು. ಏನಾದ್ರೂ ನೀವು ಜ್ಯೋತಿರ್ಲಿಂಗನ ಸ್ಪರ್ಶ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ರೆ ದುಡ್ಡಿದ್ರೆ ಆರಾಮಾಗಿ ಮಾಡಿ, ಅದೃಷ್ಟವಂತರಾಗಿರ್ತೀರ. ದುಡ್ಡಿದ್ರೆ ಮಾಮೂಲಿ ಎಲ್ಲ ನಿಮ್ಗೆ. ರಾಮೇಶ್ವರಮಲ್ಲೂ ಹಿಂಗೆ ನಾನು ವೀಡಿಯೋ ಮಾಡಿದ್ದೆ, ನಿಮ್ಗೆ ದುಡ್ಡಿದ್ರೆ ಕಜಾಯ. ಇಲ್ಲೂ ಅಷ್ಟೇ, ದುಡ್ಡು ಕೊಟ್ಟರೆ ಇಲ್ಲೂ ಸಹ ಶಿವಲಿಂಗನ ಮುಟ್ಟಕ್ಕೆ ಆರಾಮಾಗಿ ಬಿಡ್ತಾರೆ. ಇದು ಇಲ್ಲಿನ ಫ್ಯಾಕ್ಟು. ಏನು ಮಾಡೋಣ, ಸಿಗುತ್ತೆ ಅಂತ ಅಂದ್ಕೊಂಡು ಸ್ಪರ್ಶ ದರ್ಶನಲ್ಲಿ ಸುಗಮ್ ದರ್ಶನಲ್ಲಿ ಸ್ಪರ್ಶ ದರ್ಶನ ಸಿಗುತ್ತೆ ಅಂತ ಅಂದ್ಕೊಂಡು, ಆದರೆ ಈ ಅದೃಷ್ಟ ಸಿಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಇನ್ನೇ ಏನೇನು ಇದೆ ಅಂತ. ಸ್ಕ್ಯಾಮ್ಗಳಂತೂ ಇಲ್ಲಿ ತುಂಬ ನಡೆಯುತ್ತೆ. ಅದರಲ್ಲಿ ತಗಲಾಕೊಂಡವರು ಪಕ್ಕದ ದುಡ್ಡು ಅಂತ ಕಳ್ಕೊತೀರ. ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಏನೇನು ಮಾಡಬೇಕಂತ ಪ್ಲ್ಯಾನ್ನ ಮೊದಲೇ ಮಾಡಿ. ಇದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವಾಗ ನಡೀತಿರೋ ಲೈವ್. ಅದು ಎಲ್ಲರೂ ಸಹ ನೀವೇನಾದರೂ ನೀರುಗಳನ್ನ ತಂದಿದ್ರೆ ಅಲ್ಲಿ ಆ ಕಡೆ ಈ ಕಡೆ 2 ಇದು ಥರ ಇಟ್ಟಿರ್ತಾರೆ, ಅಲ್ಲಿ ಸುರಿದ್ಬಿಟ್ಟು ಇಡ್ತಾ ಇರಬೇಕು. ಏನಾದರೂ 5 ಗಂಟೆ ಒಳಗೆ ಹೋದ್ರೆ ಅಂದರೆ ಆರಾಮಾಗಿ ಸ್ಪರ್ಶ ದರ್ಶನ ಮಾಡ್ಬೋದು. ಇವಾಗ ಯಾವುದೇ ರೀತಿ ಇಲ್ಲ, ಎಲ್ಲರೂ ಅಲ್ಲಿಂದ ನೀರನ್ನ ಸುರಿಬೇಕು. ಏನಾದರೂ ದುಡ್ಡು ಕೊಟ್ಟರೆ ನೋಡಿಬೇಕಾದ್ರೆ ಆ ಥರ ಹೋಗಿ ಸ್ಪರ್ಶ ದರ್ಶನ ಮಾಡ್ಬೋದು. ಇದಂತೂ ಇಲ್ಲಿ ನೀವೇನಾದ್ರೂ ಗೇಟ್ ನಂಬರ್ 1 ಬಂದು
ಇಲ್ಲಿಂದ ನೀವು ವಿಶಾಲಾಕ್ಷಿ ಟೆಂಪಲ್ಗೆ ಹೋಗ್ಬೇಕು ಅಂದರೆ ಈ ಸೈಡ್ ಇಲ್ಲಿಂದ ಬರೀ 2 ಮಿನಿಟ್ಸ್ ವಾಕು ಆರಾಮಾಗಿ ನಡ್ಕೊಂಡು ಹೋಗಿ ಇಲ್ಲಿಂದ ವಿಶಾಲಾಕ್ಷಿ ಟೆಂಪಲ್ ಮತ್ತು ವರಾಹಿ ಟೆಂಪಲ್ಗೆ ಇಲ್ಲಿಂದ ಆರಾಮಾಗಿ ಹೋಗ್ಬೋದು. 2 ಮಿನಿಟ್ಸ್ ವಾಕು. ಅವೆರಡನ್ನ ನೋಡಲೇಬೇಕು ಈ ಕಾಶಿ ವಿಶ್ವನಾಥ ಟೆಂಪಲ್ಗೆ ಬಂದ ನಂತರ. ಏನಕ್ಕಂದರೆ ವಿಶಾಲಾಕ್ಷಿ ಟೆಂಪಲು ಇಲ್ಲಂತೂ ವೆರಿ ಫೇಮಸ್ಸು. ಹಾಗೆ ವರಾಹಿ ಅಮ್ಮ ಟೆಂಪಲು ಸಹ ವೆರಿ ಇಂಪಾರ್ಟೆಂಟು ಈ ಕಾಶಿನಾಥ ವಿಶ್ವನಾಥ ಟೆಂಪಲಲ್ಲಿ. ವಿಶಾಲಾಕ್ಷಿ ಟೆಂಪಲ್ 51 ಶಕ್ತಿ ಪೀಠಗಳಲ್ಲಿ ಒಂದಾದಂಥ ಒಂದು ಈ ವಿಶಾಲಾಕ್ಷಿ ಟೆಂಪಲ್ಲು. ಇಲ್ಲಿನ ಗ್ರಾಮ ದೇವತೆ ವರಾಹಿ ಟೆಂಪಲ್ನ ನೋಡಬೇಕು ಅಂತ ಹೋದು ಇಲ್ಲಿವರೆಗೂ 1.5 ಅವರ್ ಗಂಟೆ ನಿಂತ್ಕೊಂಡು ದೇವಸ್ಥಾನ ಓಪನ್ ಮಾಡಿದ್ರು 7 ಗಂಟೆಗೆ. ಆದ್ರೂ ಇನ್ನೂ ಒಳಗೆ ಜನರುಗಳನ್ನ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ನಮಗೂ ಟೈಮು ಇನ್ನೂ ಇದಾಗುತ್ತೆ ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಇನ್ನು ನೆಕ್ಸ್ಟು ಕಡೆಗೆ ಹೋಗೋವಂಥ ಪಯಣ. ಅದಕ್ಕೋಸ್ಕರ ನೆಕ್ಸ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಅದೊಂದು ಮಿಸ್ ಆಯಿತು ಅಷ್ಟೇ ಹೊರತು ವರಾಹಿ ಟೆಂಪಲು. ಅದು ಅಲ್ಲದೆ ಇವತ್ತು ಶುಕ್ರವಾರದಿಂದ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನೆ ಅದು. ಗಣೇಶ್ ಘಾಟ್ ಏನು ಫೋಟೋಶೂಟು. ಚೇತನ್ ಹೆಂಗೆ ಚೇತನ್ ನಿಮ್ದು ಯಾವಾಗ ಚೇತನ್ ಈ ಥರ ನಿಮ್ದು ಯಾವಾಗ ಮಾಡಿಸ್ತೀವಿ ಥರ ಬಂದು ಇಲ್ಲೇ ಮಾಡಿಸಿ ಒಂಥರ ಅಟ್ರಾಕ್ಟಿವ್ ಆಗಿ ಮಾಡಿಸ್ಬೇಕು ಎಲ್ಲರಿಗೂ ಇಲ್ಲಿ. ನೀನು ಎಲ್ಲ ದೇವಸ್ಥಾನಗಳನ್ನ ನೋಡಿ ಮುಗಿಸಾದ್ಮೇಲೆ ಇವಾಗ ನಾವು ಘಾಟ್ನ ಸುತ್ತಾ ಇದ್ದೀವಿ. ನೋಡ್ತಾ ಆ ಕಡೆ ಈ ಕಡೆ ಘಾಟ್ಗಳು ಎಲ್ಲ ಘಾಟ್ನ ಸಹ ನೋಡ್ಬೇಕಲ್ವಾ. ಅದಕ್ಕೆ ಘಾಟ್ನ ಎಲ್ಲಿಂದ ವರಾಹಿ ಘಾಟಿಂದ ಇವಾಗ ಎಲ್ಲ ಘಾಟ್ಗಳನ್ನ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ನೈಟು ಒಂದ್ಸಲ ಬೋಟ್ ರೈಡ್ನು ಸಹ ಮಾಡಬೇಕು. ಅದನ್ನು 100 ರೂಪಾಯಿ ಪರ್ ರೈಡು ಕೊಟ್ಬಿಟ್ಟು ಆರಾಮಾಗಿ ಅದನ್ನು ಸಹ ಮಾಡ್ತೀವಿ. ಬನ್ನಿ ಇವಾಗ ಘಾಟ್ನ ನೋಡೋಣ. ಇವಾಗ ನಾವು ಬಂದಿರೋದು ವೆರಿ ಫೇಮಸ್ ಆಗಿರೋಂಥ ಘಾಟು ಬುಂದಿ ಪರ್ಕೋಟ್ ಘಾಟ್. ಇಲ್ಲಂತೂ ಶಿವನ ಚಿತ್ರಗಳು ಎಲ್ಲ ಪೇಂಟಿಂಗ್ಗಳನ್ನು ಸಹ ಈ ಘಾಟಲ್ಲಿ ಬರೆದಿರೋದು, ಹಾಗೆ ಡ್ರಾಯಿಂಗ್ ಮಾಡಿರೋದು. ಅದನ್ನು ನೋಡ್ತಾ ಇದ್ರೆ ಇಲ್ಲಿ ಮಜಾ. ಅದರಲ್ಲೂ ಅಲ್ಲದೆ ಬೋಟ್ ರೈಡಿಂಗಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಇಲ್ಲೇ ಇದ್ದೀವಿ. ಬೂಂದಿ ಪರ್ಕೋಟ್ ಘಾಟ್ ಪಕ್ಕದಲ್ಲೇ ಫೇಮಸ್ ಆಗಿರೋದು ಶಿವನ ಈ ಚಿತ್ರ. ಇದಂತೂ ಎಲ್ಲರೂ ಸಹ ಇಲ್ಲಿ ಬಂದು ಫೋಟೋಶೂಟ್ನು ಮಾಡಿಸ್ತಾರೆ, ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ನು ಸಹ ಇಲ್ಲಿ ಹೆವಿ ಮಾಡಿಸ್ತಾರೆ. ಅದಂತೂ ನೋಡಿ ಎಲ್ಲ ಹೆಂಗೆ ಮಾಡಿಸ್ತಿದ್ದಾರೆ ಅಂತ ಫೋಟೋಶೂಟ್ಗಳನ್ನೆಲ್ಲ.
ನೀವೇನಾದರೂ ಬುಂದಿ ಪರ್ಕೋಟಲ್ಲಿ ಫೋಟೋಶೂಟ್ನ ಮಾಡಿಸ್ಬೇಕು ಅಂದರೆ ಬೆಸ್ಟ್ ಟೈಮ್ ಅಂದರೆ 7 ಗಂಟೆ ಅಥವಾ 7:30 ಒಳಗೆ ನೀಟಾಗಿ ಫೋಟೋಶೂಟ್ನ ಮಾಡಿಸ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಏನಾದರೂ ಅದ್ರ ಮೇಲೆ ನೀವು ಫೋಟೋಶೂಟ್ನ ಮಾಡಿಸ್ತೀರ ಅಂದರೆ ಮಾರ್ನಿಂಗ್ ನಾನು ಹೇಳ್ತಾ ಇರೋದು, ಏನಾದ್ರೂ 7:30 ಮೇಲೆ ಸನ್ರೈಸ್ ಜಾಸ್ತಿ ಆದಮೇಲೆ ಮಾಡಿಸ್ತೀರ ಅಂದರೆ ಕಣ್ಣಂತೂ ಬಿಡೋಕ್ಕಾಗಲ್ಲ. ಆ ಟೈಮಲ್ಲಿ ಜಾಸ್ತಿ ಬಿಸಿಲು ನೀರಿಗೂ ಬೀಳ್ತಾ ಇರೋದ ಕಾರಣ ಯಾವುದೇ ರೀತಿ ಕಣ್ಣು ಬಿಡೋಕ್ಕಾಗಲ್ಲ. ಹಾಗೆ ಫೋಟೋಶೂಟ್ನೂ ಅಷ್ಟು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ 7:30 ಒಳಗೆ ಫೋಟೋಶೂಟ್ನ ಮಾಡ್ಕೊಳ್ಳಿ. ಅದಾದ ನಂತರ ಸಂಜೆ 5 ಗಂಟೆ ಮೇಲೆ ಇಲ್ಲ 4:15 ಮೇಲೆ ನೀವು ಫೋಟೋಶೂಟ್ನ ಮಾಡಿದ್ರೆ ಈ ಜಾಗದಲ್ಲಿ ಅದ್ದೂರಿಗೆ ಬರುತ್ತೆ ಫೋಟೋಶೂಟು. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾನು ಬೇಕಾದ್ರೆ ಕ್ಯಾಮ್ರಾ ಹಿಂಗೆ ತಿರುಗಿಸ್ರೆ ನನ್ನ ಮುಖನೇ ಕಾಣಿಸಲ್ಲ, ಆ ಥರ ಫುಲ್ಲು ಆ ರೀತಿ ಬಿಸಿಲು ಕಣ್ಣಿಗೆ ಹೊಡಿತಾ ಇರೋದು. ಅದಕ್ಕೋಸ್ಕರ ಕ್ಯಾಮ್ರಕ್ಕೆ ಜಾಸ್ತಿ ಬಿಸಿಲು ಬಿದ್ದಾಗ ಫೇಸ್ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಏನಾದರೂ DSLR ಕ್ಯಾಮ್ರಾ ಇತ್ತು ಅಂದರೆ ಒಂದು ಪಕ್ಷ ಬೆಟರಾಗಿ ಫೋಟೋಗಳನ್ನ ತಗೋಬೋದು ಈ ಜಾಗದಲ್ಲಿ.